ಮಹಾಜನತೆ ತಿಳ್ಕೋಬೇಕು. ಪ್ರತಿಯೊಬ್ಬ ಮತದಾರರಿಗೆ ತೊಂದರೆ ಮಾಡಿದಂತೆ ಬಿಜೆಪಿ ಸರ್ಕಾರ ಅನ್ನೋದಕ್ಕೆ ನಾವು ಎಚ್ಚರ ಗಂಟೆಯನ್ನು ಕೊಡಬೇಕಾಗಿದೆ. ಇವತ್ತು ಎಚ್ಚರ ಗಂಟೆಯನ್ನು ಕೊಡ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅನ್ನೋದು ಅವರು ಗೊತ್ತು ಮಾಡಿಕೊಡ್ಬೇಕಾಗಿದೆ. ಈ ರಾಜ್ಯದ ಜನರ ಹೃದಯವನ್ನು ಗೆದ್ದಂತ ಒಬ್ಬ ವ್ಯಕ್ತಿ. ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಲ್ಲ, ರಾಜ್ಯಪಾಲರು ಒಬ್ಬ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ. ತನ್ನ ವ್ಯಾಪ್ತಿ ಮೀರಿ ಇವತ್ತು ಅಧಿಕಾರವನ್ನ ಚಲಾಯಿಸ್ತಕ್ಕಂಥ ರಾಜ್ಯಪಾಲರನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಹುನ್ನಾರ ಮಾಡುತ್ತಲ್ಲ. ಮಹಾಜನತೆ ಇವತ್ತು ಹೇಳ್ತೇನೆ, ನಾವು ಯಾರು ಸುಮ್ಮನೆ ಕೂತ್ಕೋಬೇಕಾಗಿಲ್ಲ. ಎಂ ಬಿ ಪಾಟೀಲ್ರಾಗ್ಲಿ, ನಾಡಗೌಡರಾಗ್ಲಿ, ಮತ್ತೆ ಇಲ್ಲಿ ಸೇರಿದಂತ ನಮ್ಮ ಎಲ್ಲ ನಾಯಕರುಗಳು, ಯಶವಂತರಾಯಗೌಡರಾಗ್ಲಿ, ಇಲ್ಲೇನು ಸೇರಿದೀವಲ್ಲ, ಅಧಿಕಾರ ಬಹಳ ಸಲ ನೋಡಿದ್ದೇವೆ. ನಮಗೇನು ತೊಂದರೆ ಆಗೋದಿಲ್ಲ, ನಿಮ್ ತಿಳ್ಕೊಳ್ಳಿ, ನಮಗೇನು ತೊಂದರೆ ಆಗೋದಿಲ್ಲ. ಅಧಿಕಾರ ನೋಡಿದ್ದೇವೆ ನಾವು. ಆದ್ರೆ ತೊಂದರೆ ಆಗ್ತಕ್ಕಂಥ ಕಟ್ಟ ಕೊಡೆಯ ಇಲ್ಲಿ ಇರ್ತಕ್ಕಂಥ ಬಡವನಿಗೆ ಅನ್ನೋದು ನೀವೆಲ್ಲರೂ ಕಲ್ಪನೆ ಮಾಡ್ಕೋಬೇಕು. ಸರ್ಕಾರ ಬಿದ್ದರೆ ಅದಕ್ಕೋಸ್ಕರ ಇದು ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ರಾಜಿ ಮಾಡ್ಕೊಳ್ಳುವಂತ ಪ್ರಸಂಗ ಬರೋದಿಲ್ಲ. ಅವ್ರಿಗೆ ಹೇಳಬೇಕಾಗ್ತದೆ, ನೀವು ಇದೇ ರೀತಿಯಾದಂತ ಹುನ್ನಾರಗಳನ್ನ ಮಾಡಿದ್ರೆ ನಾವು ಅದಕ್ಕೆ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ, ಪ್ರತಿಭಟನೆಗೂ ಸಿದ್ಧವಾಗಿದ್ದೇವೆ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಕೂಡ ಈ ಕರ್ನಾಟಕ ರಾಜ್ಯ ಜನತೆಯ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡತಕ್ಕಂಥ ಪ್ರಸಂಗಕ್ಕೆ ನಾವು ಇಳಿಬೇಕಾಗತ್ತೆ ಅನ್ನೋ ಎಚ್ಚರ ಗಂಟೆಯನ್ನು ಕೊಡಬೇಕಾಗಿದೆ. ಅದರಲ್ಲಿ ಯಾವ ಹುರುಳಿಲ್ಲ. ಇವರೇನೂ ಮಾಡಿಲ್ಲ, ಸಿದ್ದರಾಮಯ್ಯನವ್ರಿಗೆ ಗೊತ್ತೂ ಇಲ್ಲ. ಸಿದ್ದರಾಮಯ್ಯನವರು ಸ್ವತಃ ತಮ್ಮ ಚುನಾವಣೆ ಅಫಿಡೇವಿಟ್ನಲ್ಲಿ ಹಾಕುವಾಗ ಅದು ಗೊತ್ತೂ ಇಲ್ಲ. ಅವ್ರ ಹೆಂಡತಿ ಮಧ್ಯೆ ಮತ್ತು ಅವರ ಸಂಬಂಧಿಕರ ಮಧ್ಯೆ ಇರ್ತಕ್ಕಂಥದ್ದು, ಆಮೇಲೆ ಸೋದರ ಇರ್ತಕ್ಕಂಥದ್ದು ಮಧ್ಯೆ. ಆಮೇಲೆ ಇದು ಯಾವಾಗ ಮಾಡಿಕೊಟ್ಟಿದ್ದಾರೆ, ಮಂಜೂರು ಯಾವಾಗ ಮಾಡಿಕೊಟ್ಟಿದ್ದಾರೆ? ಅವ್ರ ಅಧಿಕಾರದಾಗಿದ್ದಾಗ ಮಂಜೂರು ಮಾಡಿಕೊಟ್ಟಿದ್ದಾರೆ. 21, 22 ಯಾರಿದ್ರು? ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರು. ಅವಾಗ ಒಪ್ಪಿಗೆ ಕೊಟ್ಟು ಅದ್ರ ನಿಯಮಾನುಸಾರ ಅವರಿಗೆ ಬದಲಾದಂತ ಸೈಟ್ ಅನ್ನ ಕೊಡಬೇಕು, ಇಲ್ಲ ಅದರಲ್ಲಿ 50% ಬಿಟ್ಟು ಕೊಡಬೇಕು ಅನ್ನೋಂಥ ಕಾಯ್ದೆಗಳಿದೆ. ಆ ಅನುಗುಣವಾಗಿ ಇವರಿಗೆ ಅದು ನೀಡಿದಂಥದ್ದು. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರಿ ಏನ್ರಿ? ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಹಿಂಗೆ ಚುಟ್ಕಿ ಹೊಡೆದ್ರೆ 10,000 ಕೋಟಿ ಬಂದು ನೀವು ಒಂದೊಂದು ಕುರಿ ಮಾರಿದ್ರೆ ಸಾಕು 10,000 ಕೋಟಿ ಸಿದ್ದರಾಮಯ್ಯ ಬೀಳುತ್ತೆ. ಯಾವ ಜುಜುಬಿ 14 ಸೈಟಿಗೆ ಸಿದ್ದರಾಮಯ್ಯನ ಬಲಿಪಶು ಮಾಡ್ಲಿಕ್ಕೆ ಹೋಗ್ತೀರಾ? ಏನಿದು ರಾಜಕಾರಣದಲ್ಲಿ? ನೀವ್ ಎಷ್ಟು ಕೋಟಿ ಲೂಟಿ ಮಾಡಿದಿರಿ, ಈಗ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಹೇಳ್ತೇನೆ. ಯಾಕೆ ಅಸ್ಥಿರಗೊಳಿಸ್ಬೇಕು ಅಂತಾರಂದ್ರೆ ಅವ್ರಿಗೆ ಭಯ ಬಂದಿದೆ. ಅವ್ರು ಮಾಡಿರ್ತಕ್ಕಂಥ ಅನಾಹುತಗಳು, ಅತ್ಯಾಚಾರಗಳು ಏನ್ ಮಾಡಿದ್ದಾರೆ? ಮನಸ್ಸು ಬಂದಂಗ ಆಡಳಿತ ಮಾಡಿದ್ದಾರೆ, ಕರಪ್ಷನ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಅವೆಲ್ಲ ಇವತ್ತು ಹೊರಗೆ ಬರ್ತಾವ, ಬಯಲಿಗೆ ಬರ್ತಾವ ಅನ್ನೋಂಥ ಭಯ ಬಂದ್ಬಿಟ್ಟಿದೆ. ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ದುಡ್ಡಿರ್ಲಾರ್ದೇನೆ ಸ್ಯಾಂಕ್ಷನ್. ಆ ಕಾಂಟ್ರಾಕ್ಟರ್ ಇವತ್ತು ಕ್ಯೂ ಹಚ್ಕೊಂಡು ನಮ್ಮ ಮನೆ ಮುಂದೆ ನಿಂತಿದ್ದಾವೆ. ಅಲ್ಲಿ ಹಣನೇ ಇಲ್ಲ, ಸ್ಯಾಂಕ್ಷನ್ ಕೊಡೋದು. ಇವೆಲ್ಲ ಹಗರಣಗಳನ್ನ ಬಯಲಿಗೆ ಎಳಿಲಿಕ್ಕೆ ಈ ಸರ್ಕಾರ ಸಿದ್ಧ ಆಗುತ್ತೆ. ಅದಕ್ಕೆ ಆಸ್ಪದ ಕೊಡಬಾರ್ದು. ಇನ್ನ ಜನರ ಮುಂದೆ ನಮ್ಮ ಮುಖವಾಡ ಬಿಚ್ಚಿ ಕಳಿಸಿ ಬೀಳುತ್ತೆ ಅಂತ ಹೇಳಿ ನಮಗೆ ಸುರಕ್ಷಿತವಾಗಿ ಆಡಳಿತ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಒಂದಿಲ್ಲ ಒಂದು ರೀತಿಯಾದಂತ ನೆಪವನ್ನು ಒಡ್ಡಿ ಅದು DK ಶಿವಕುಮಾರ್ ಮೇಲೆ ಒಂದ್ಸಲ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ಮೇಲೆ ಸಲ ಮಾಡ್ತಾರೆ, ಮತ್ತೊಮ್ಮೆ ನಾಳೆ ಇನ್ನೊಬ್ಬರ ಮೇಲೂ ಮಾಡಬಹುದು. ಹೀಗೆ ಇದು ಒಂದು ಚಾಳಿ ಬಿದ್ದಿದೆ. ಅಂದ್ರೆ ಸರ್ಕಾರ ಆಡಳಿತ ಕೊಡೋದ್ರಲ್ಲಿ ಜನರು ಏನಪ್ಪಾ ಅಭಿಪ್ರಾಯ ಬರಬೇಕು, ಸರಿಯಾದ ಆಡಳಿತ ನಡೀತಾ ಇಲ್ಲ ಅಂತ. ಆದ್ರೆ ನಾವು ಹೇಳ್ತೇವೆ, ಈ 5 ಯೋಜನೆಗಳು ಕೊಟ್ಟಿದ್ದು ನಿಮಗೆ. ಸಿದ್ದರಾಮಯ್ಯನವರು ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಗ್ಯಾರಂಟಿಗಳು ನಿಮ್ ಜೊತೆ ಇರ್ತವೆ. ನೀವು ಅವರು ಸಿದ್ದರಾಮಯ್ಯನವರು ಹೋದ ದಿವಸ ಈ ಗ್ಯಾರಂಟಿಗಳು ಕೂಡ ಇರೋದಿಲ್ಲ. ಇದನ್ನ ತೆಗೆದು ಹಾಕ್ತೀನಿ ಅನ್ನುವಂಥದ್ದು ಮೋದಿ ಮೊದಲೇ ಹೇಳಿದ್ದ. ಚುನಾವಣೆ ಸಂದರ್ಭದಲ್ಲೇ ಮೋದಿ ಅವರು ಇದನ್ನ ತೆಗೆದು ಹಾಕ್ತೇವೆ ಗ್ಯಾರಂಟಿಗಳನ್ನ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ದಯವಿಟ್ಟು ಮಹಾಜನತೆ, ನೀವು ಅಪಾರವಾದಂತಹ ಬೆಂಬಲವೇನೇನು ಸೂಚಿಸಿದ್ರಿ. ಇದು ಇಲ್ಲಿಗೆ ನಿಲ್ತಕ್ಕದ್ದಲ್ಲ. ತಾಲೂಕಾ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಕೂಡ ಇದನ್ನ ನಾವು ನಡೆಸಿಕೊಡಬೇಕಾದಂತಹದ್ದಿದೆ. ಇವ್ರಿಗೆ ಎಚ್ಚರಗೊಳಿಸಬೇಕಾದಂತಹ ಪ್ರಸಂಗ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತಾವೇನು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದೀರಿ, MB ಪಾಟೀಲ್ರಿಗೆ, ಯಶವಂತ